ಈ ತೃಷೆ ಅನ್ನುವಂಥದ್ದು. ಯಾವ ತೃಷೆ? ಅಧ್ಯಾತ್ಮ ತೃಷೆ. ಹೇಗೆ ಭಗವಾನ್ ಬುದ್ಧನಿಗೆ ಅಧ್ಯಾತ್ಮದ ತೃಷೆ ಇತ್ತು, ನಾವು ಸಹಿತ ಒಂದಿಷ್ಟು ಆಧ್ಯಾತ್ಮದ ತೃಷೆಯನ್ನ ಬೆಳೆಸ್ಕೋಬೇಕು, ಆಧ್ಯಾತ್ಮದ ಆಶೆಯನ್ನ ಬೆಳೆಸ್ಕೋಬೇಕು ಅನ್ನುವಂಥ ಮಾತು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೋಬೇಕು. ಉಜ್ಜಯಿನಿ ಅಂತ ಕೇಳಿದ್ರೆ ನೀವು, ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಭೋಜರಾಜ ಅಂತ ಒಬ್ಬ ಮಹಾರಾಜರಿದ್ದು ಕೇಳಿದ್ರೆ ಹೆಸರು ನೀವು? ಯಾರಿಗೆ ಸ್ವಲ್ಪ ಇತಿಹಾಸ ಗೊತ್ತಿರುತ್ತೋ ಅವರಿಗೆ ಇದೆಲ್ಲ ಅರ್ಥ ಆಗುತ್ತೆ. ಉಜ್ಜಯಿನಿಯಲ್ಲಿ ಭೋಜ ಅನ್ನುವಂತ ಒಬ್ಬ ಮಹಾರಾಜರಿದ್ರು. ಆ ಮಹಾರಾಜನ ಆಸ್ಥಾನದಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಪಂಡಿತರು. ಅವರೆಲ್ಲ ಏನೋ ನವರತ್ನಗಳು ಅಂತ ಕರಿತಾ ಇದ್ರು ಅವ್ರನ್ನ. ಕಾಳಿದಾಸ, ನೀವೆಲ್ಲ ಮೇಘದೂತ ಅಂತ ಕೇಳಿದ್ರಲ್ಲ, ಕಾಳಿದಾಸ, ಬಾಣ, ಇಂಥ ಎಲ್ಲ ಮಹಾತ್ಮರು ಸಾಹಿತಿಗಳು ಅವರ ಆಸ್ಥಾನದಲ್ಲಿದ್ರು. ಆ ಆಸ್ಥಾನದಲ್ಲಿ ಇರ್ಬೇಕಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಬರ್ತಾನೆ ಅವರ ಆಸ್ಥಾನಕ್ಕೆ. ಸಾಮಾನ್ಯ ಮನುಷ್ಯ ಬಂದು ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಮೊದಲೇ ರಾಜನ ಆಸ್ಥಾನ, ಯಾರು ಏನು ಬಂದು ಕೇಳಿದ್ರು ಅಲ್ಲಿ ಪರಿಹಾರ ಸಿಕ್ಕಿತ್ತು. ಯಾರಿಗೆ ಬಂಗಾರ ಬೇಕು ಬಂಗಾರ ಕೊಡ್ತಿದ್ರು, ಯಾರಿಗೆ ಹಣ ಬೇಕು ಹಣ ಕೊಡ್ತಿದ್ರು, ಯಾರಿಗೆ ಏನ್ ಬೇಕು ಅದನ್ನೆಲ್ಲ ಕೊಡ್ತಾ ಇದ್ರು. ಹಾಗೆ ಒಬ್ಬ ಒಂದು ಪ್ರಶ್ನೆಯನ್ನ ತಂದ. ಆ ಪ್ರಶ್ನೆ ಒಬ್ಬ ಸಾಮಾನ್ಯ ಮನುಷ್ಯ, ಏನು ಬಹಳ ಬುದ್ಧಿವಂತನಲ್ಲ, ಅದು ಸಾಮಾನ್ಯ ಮನುಷ್ಯ. ಅವನು ಬಂದು ಒಂದು ಪ್ರಶ್ನೆಯನ್ನ ಕೇಳ್ದ. ಸ್ವಾಮಿ, ಏನು ಪ್ರಶ್ನೆ ಅಂತ ಹೇಳಿದ್ರೆ, ಯಾವ ಬಾವಿಯಲ್ಲಿ ಮುಳುಗಿದ್ರೆ ಎಂದೂ ಎದ್ದು ಬರಕ್ ಆಗಂಗಿಲ್ಲ, ಅದು ಯಾವ ಬಾವಿ ಅಂತ ಪ್ರಶ್ನೆ ಕೇಳು. ಯಾವ ಬಾವಿಯಲ್ಲಿ ಮುಳುಗಿದ್ರೆ, ಬಾವಿ ಗೊತ್ತಾಗತ್ತಲ್ಲ, ನೀರ್ ಸೇರ್ತಾವಲ್ಲ, ಯಾವ ಬಾವಿಯಲ್ಲಿ ಮುಳುಗಿದ್ರೆ ನಾವು ಎಂದೂ ಸಹಿತ ಎದ್ದು ಬರಕ್ ಆಗೋದಿಲ್ಲ, ಯಾವ ಬಾವಿ ಅದು? ಇದು ಪ್ರಶ್ನೆ. ಯಾರು ಹೇಳ್ತೀರಿ? ನಾವು ಬಾವಿಯಲ್ಲಿ ಮುಳುಗಿದ್ರೆ ಯಾರು ಹಗ್ಗ ಬಿಡ್ತಾರೆ, ಎದ್ದು ಬರ್ತೇವೆ. ಯಾರು ಏಣಿ ಹಾಕ್ತಾರೆ, ಎದ್ದು ಬರ್ತೇವೆ. ಯಾರು ಪಾಂಪ್ಸರ್ ತರದು ನೀರು ತೆಗೆದು ಇಳಿತಾರ, ಅವಾಗ ಎದ್ದು ಬರ್ತಾರೆ. ಏನೋ ಒಂದು ಪ್ರಯೋಗವನ್ನು ಮಾಡಿ ಮುಳುಗಿರ್ತಕ್ಕಂಥವ್ರನ್ನ ನಾವು ಎದ್ದು ಕರ್ಕೊಂಡ್ ಬರ್ತೇವೆ. ಆದ್ರೆ ಯಾವ ಬಾವಿಯಲ್ಲಿ ಮುಳುಗಿದ್ರೆ ಎದ್ದು ಬರಕ್ ಸಾಧ್ಯನೇ ಆಗೋದಿಲ್ಲ, ಅದು ಯಾವ ಬಾವಿ? ಇದು ನನ್ನ ಪ್ರಶ್ನೆ. ನಿಮ್ಮ ಆಸ್ಥಾನದಲ್ಲಿ ಪಂಡಿತರಿದ್ದಾರೆ, ಗ್ರೇಟ್ ಇಡೀ ಜಗತ್ತನ್ನ ಗೆಲ್ಲಿರ್ತಕ್ಕಂಥ ಪಂಡಿತರಿದ್ದಾರೆ. ಮತ್ತು ಉತ್ತರ ಯಾರು ಹೇಳ್ತಾರೆ? ಎಲ್ಲ ಪಂಡಿತರು ತಲೆ ತಗ್ಸಿದ್ರಂತೆ. ಅವಾಗ ಒಬ್ಬ ಬುದ್ಧಿವಂತ ಪಂಡಿತರನ್ನ ಭೋಜ ಮಹಾರಾಜರೇ ಕರೀತಾರೆ. ಭೋಜ ಮಹಾರಾಜರು ಕರೆದ್ರು, ನೋಡಪ್ಪ, ಇದು ನಮ್ಮ ರಾಜ್ಯದ ಮರ್ಯಾದೆ ಪ್ರಶ್ನೆ, ಗೌರವದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ನೀ ಹೇಳಬೇಕು ಅಂದಾಗ ಆ ಪಂಡಿತರು ಹೇಳ್ತಾರೆ, ಇಲ್ಲ ಸ್ವಾಮಿ, ಯಾಕೋ ಸ್ವಲ್ಪ ಕಷ್ಟ ಇದೆ. ಇಲ್ಲ, ನಿನಗೆ ಇದು ಲಾಸ್ಟ್ ವಾರ್ನಿಂಗ್. ನಿನಗೆ ನನ್ನ ಸಂಸ್ಥಾನದಲ್ಲಿ ಬಹಳ ಯೋಗ್ಯ ಸ್ಥಾನವನ್ನ ಕೊಟ್ಟಿದ್ದೇನೆ. ಬಹುಶಃ ಯಾರಿಗೆ ಕೊಡದೇ ಇರ್ತಕ್ಕಂಥ ಮಾನ ಸನ್ಮಾನ ಕೊಟ್ಟಿದ್ದೇನೆ. ಕೋಟಿ ಹಣವನ್ನ ಕೊಟ್ಟಿದ್ದೇನೆ, ಚಿನ್ನವನ್ನ ಕೊಟ್ಟಿದ್ದೇನೆ. ಅಕಸ್ಮಾತ್ ನಿನಗೆ 1 ವಾರದ ಸಮಯವನ್ನ ಕೊಡ್ತೇನೆ. ನೀನೇನಾದ್ರೂ ಈ ಪ್ರಶ್ನೆಗೆ ಉತ್ತರವನ್ನ ಹೇಳಿಲ್ಲ ಅಂತ ಹೇಳಿದ್ರೆ ನಿನಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಪಾರಿತೋಷಗಳನ್ನ, ಬಹುಮಾನಗಳನ್ನ, ಒಡವೆ ವಸ್ತ್ರಗಳನ್ನ ಎಲ್ಲವನ್ನ ಕಸಿದುಕೊಂಡು ನಿನ್ನನ್ನ ನಾನು ಮರಣದಂಡನೆಗೆ ಗುರಿ ಮಾಡ್ತೇನೆ ಅನ್ನುವಂಥ ಮಾತನ್ನ ಮಹಾರಾಜ ಭೋಜ ಹೇಳಿದ್ಕೂಡಲೇ ಪಂಡಿತರಿಗೆ ಭಯ ಚಲುವ. ಯಪ್ಪ, ಇದೊಳ್ಳೆ ಕಷ್ಟ, ಸ್ವಲ್ಪ ಕೊಡಬೇಕಾದ್ರೆ ಬಾಯಿ ಹಾಕಿತ್ತು. ಈಗ ಇಸಗಂತರ ಅದಷ್ಟೇ ಅಲ್ಲ, ಕುದಿಗೆ ಬೇರೆ ತಂದು ಬಿಟ್ರಲ್ಲ, ಮರಣದಂಡನೆ ಕೊಡ್ತೇನೆ ಅಂದ್ಬಿಟ್ರಲ್ಲ, ಬಹಳ ಕಷ್ಟ ಆಯ್ತು ಅಂತ ಹೇಳಿ ಆಲೋಚನೆ ಮಾಡಿ ಮನೆಗೆ ಹೋದ್ರು. ಮನ್ಯಾಗ ಮತ್ತೆ ಅರ್ಧಾಂಗಿ ಇದ್ರು ಹೆಂಡತಿಗೆ ಹಿಂಗಾಗ್ಬಿಟ್ಟ ಪರಿಸ್ಥಿತಿ, ಏನ್ ಮಾಡೋದು? ಹೆಂಡತಿಂದು, ಇಲ್ಲ ಸುಮ್ನಿರಿ, ಸಮಾಧಾನ ಇರಿ, ಅಲ್ಲೂರಿ ಇಲ್ಲೂರಿ, ನಮ್ಮ ಮಾವ ನಮ್ಮ ಮಳಿಯ ಎಲ್ಲ ಚಲೋ ಅದಾರ, ಹಿಂಗೆಲ್ಲ ಸಮಾಧಾನ ಮಾಡಿದ್ರು. ಆದ್ರೂ ಅವನಿಗೆ ಸಮಾಧಾನ ಅನ್ನಿಸ್ಲಿಲ್ಲ. ಎಲ್ಲ ಕಸಗಳಲ್ಲಿ ಊರ್ ಬಿಟ್ಟು ಹೋಗ್ಬೋದು, ಆದ್ರೆ ಜೀವನ ತೆಗಿತೀನಿ ಏನ್ ಮಾಡೋದು? ಅದಕ್ಕೆ ಪರಿಹಾರ ಏನು ಅಂತ ಅಂದಾಗ, ಅದಕ್ಕ ಪಂಡಿತ್ ಹಿಂಗ ಅಲಿತಾ ಹೊಂಟಿದ್ರು. ದಿನ ಅಡ್ಡಾಡೋ ಜಾಗ ಅಲ್ಲಿ ಒಬ್ಬನು ಕುರಿಕಾಯವನಿದ್ದ. ಕುರಿಕಾಯವನು ಪಂಡಿತರು ನೋಡ್ದ. ಅದೇ ಪಂಡಿತರು ಪ್ರತಿದಿನ ಅಗದಿ ಟೀಕಿನಿಂದ ಪೋಷಾಕ್ ಹಾಕೊಂಡು ಕಿರೀಟ ಹಾಕೊಂಡು ಹೋಗ್ತಾ ಇದ್ರು ಆಸ್ಥಾನಕ್ಕೆ. ಇವತ್ತಾಕ ಮಕ್ಕ ಸತ್ ಮಾಡ್ಕೊಂಡಾರಲ್ಲ, ಏನ್ ತೊಂದರೆ ಇರ್ಬೋದು ಇವ್ರಿಗೆ ಏನು ತೊಂದರೆ ಆಗಿದೆ ಅಂತ ಹೇಳಿ ಅವನು ಅವ್ರಿಗೆ ಕೇಳ್ದ, ಸ್ವಾಮಿ ಯಾಕೆ ನೀವು ಬೇಸರದಿದ್ದೀರಾ, ಏನು ತೊಂದರೆ ಅಂತ ಕೇಳಿದಾಗ ಆಗ ಪಂಡಿತ್ ಹೇಳ್ತಾರೆ, ಇಲ್ಲಪ್ಪ, ನಮ್ಮ ಮಹಾರಾಜ ಆಸ್ಥಾನದಲ್ಲಿ ಇದೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಬಹಳ ಕಷ್ಟ ಇದೆ, ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ಅಂದಾಗ, ಇದೇನು ದೊಡ್ಡ ಪ್ರಶ್ನೆ ಅಂತಂದವ. ಯಾರು? ಕುರಿಕಾಯವನು, ಇದ್ಯಾವ ದೊಡ್ಡ ಪ್ರಶ್ನೆ, ಮತ್ತೆ ಹಂಗಾರೆ ಹೇಳ್ತೀಯ ನೀನು? ಹೇಳ್ತೇನೆ ನಾನು. ಸರಿ, ಹಂಗಾರೆ ಹೇಳು. ಇಲ್ಲ, ಏನು ಹೇಳಂಗಿಲ್ಲ ನಾನು. ನೀವು ಆಸ್ಥಾನಕ್ಕೆ ಹೋಗ್ಬೇಡ್ರಿ. ಅವ್ರೇನು ಕೊಟ್ಟಾರ? ಅವ್ರೇನು ಇಸ್ಕೊಂಡಾರಲ್ಲ, ಅವ್ರೇನಿಲ್ಲ ಇಸ್ಕೊಂಡ್ಬಿಡ್ಲಿ. ನನ್ನ ಹತ್ರ ಅದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಪಾತ್ರೆ ಇದೆ. ಯಾವ ಪಾತ್ರೆಯಿಂದ? ಪರುಷ ಪಾತ್ರೆ ಅಂತ. ಪರುಷ ಪಾತ್ರೆ ಇದೆ.
ಆ ಪುರುಷ ಪಾತ್ರೆ ವಿಶೇಷ ಏನು ಅಂತ ಹೇಳಿದ್ರೆ ಅದು ಆ ಪುರುಷ ಪಾತ್ರೆ, ಇದು ಪುರುಷ ಪಾತ್ರೆ ಅನ್ಕೊಂಡ್ರೆ ಇದು ಕಬ್ನ ಅಂತ ಅನ್ಕೊಂಡ್ರೆ ಹಿಂಗ್ ಹಚ್ಚಿ ಸಾಕು ಇದೆಲ್ಲ ಬಂಗಾರ ಆಗಿಬಿಡುತ್ತೆ. ಅಂತ ಪಾತ್ರೆ ನನ್ನ ಹತ್ರ ಇದೆ, ನಿಮಗ ನಾನು ಒಂದ್ ವಾರ ಕೊಟ್ಟು ಬಿಡ್ತೇನೆ. ನೀವೆಲ್ಲ ಕಬ್ನ ಮುಡಿಗಂತ ಹೋಗ್ರಿ. ಆ ಮಹಾರಾಜನ ಸಂಪತ್ತಿಗಿಂತಲೂ ನಿಮ್ಮ ಸಂಪತ್ತು ಹೆಚ್ಚಾಗ್ಬಿಡ್ತೈತಿ. ಮತ್ತೆ ಇನ್ನು ಮಹಾರಾಜ ಹತ್ರ ಯಾಕೆ ಹೋಗ್ತೀರಿ ನೀವು? ಅಲ್ಲಪ್ಪ, ನೀ ರೊಕ್ಕ ಕೊಡ್ತಿಕರೆ ಅವ್ನು ಜೀವ ತೆಗಿತಾನಲ್ಲ, ಈ ರಾಜ್ಯವನ್ನ ಬಿಟ್ಬಿಡ್ರಿ ಅಂತ ಹೇಳ್ದ ಅವನು. ಈ ರಾಜ್ಯವನ್ನ ಬಿಟ್ಬಿಡ್ರಿ ನೀವು. ನೀನು ಕುರಿ ಕಾಯಮ್ಮ ಭಾಳ ಬುದ್ಧಿವಂತ ಅದಿ ಬಿಡಪ್ಪ ಅಂತಂದ್ರು. ಹೌದ್ರಿ, ನಾವು ಶಾಲೆ ಕಲ್ತಿಲ್ಲ, ಆದ್ರೂ ನಮಗೆ ಜನರಲ್ ನಾಲೆಡ್ಜ್ ಐತಿ ಏನ್ ನಾವ ಕುರಿ ಕಾಯೋನು, ಸಾಮಾನ್ಯ ಜ್ಞಾನ ಇದೆ, ಅದಕ್ಕೆ ನಾನು ಇದು ಹೇಳಿರ್ತಕ್ಕಂಥದ್ದು. ಆಯ್ತು, ಹಂಗಾರೆ ಪುರುಷ ಪಾತ್ರೆ ಯಾವಾಗ ಕೊಡ್ತೀನಿ ನೀನು ಅಂತ ಕೇಳಿದ್ರಿ ಅವರು ಪಂಡಿತರು. ಇಲ್ಲ, ಪುರುಷ ಪಾತ್ರೆ ಕೊಡ್ತೇನೆ ನಾನು, ಆದ್ರೆ ನೀವ್ ಏನಾಗ್ಬೇಕು, ನನ್ನೊಂದು ಕಂಡೀಷನ್ನು. ಏನ್ ಕಂಡೀಷನ್ ಅಂದ್ರೆ ನೀವು ನನ್ನ ಶಿಷ್ಯರಾಗಬೇಕು. ಪಂಡಿತರಿಗೆ ಆಶ್ಚರ್ಯ ಅನಿಸ್ತು. ಅಲ್ಲ ಇವನ, ನಾನು ಪ್ರಕಾಂಡ ಪಂಡಿತ, ನಾನು ಜಗತ್ತಿನ ಎಲ್ಲ ವಿದ್ವಾಂಸನ ಸೋಲಿಸಿರ್ತಕ್ಕಂಥವನು, ಭೋಜರಾಜನ ಆಸ್ಥಾನದ ಶ್ರೇಷ್ಠ ವಿದ್ವಾಂಸ, ನಾನು ಕುರಿ ಕಾವನ ಶಿಷ್ಯ ಆಗದ, ಇದೆಲ್ಲ ಆಗಲ್ ಬಿಡಪ್ಪ ಅಂತ ಹೇಳಿ ಸ್ವಲ್ಪ ನೋಡಿ ಹೊರಗೆ ಹೋದ. ವಿಚಾರ ಬಂತು, ಅಲ್ಲಿ ಹೋಗಿ ಆ ಮಹಾರಾಜನ ಕೈಯಾಗ ಎಲ್ಲ ಕೊಟ್ಟು ಅಲ್ಲಿ ಹೋಗಿ ತಲೆ ಬಗ್ಸೋದಕ್ಕಿನ ಇವ್ರ ಹತ್ರ ಬಂದ್ರು, ಇವನು ಶಿಷ್ಯರಾಗಿ ಒಪ್ಕೊಂಡ್ರೆ ಏನಾಗದೆ ಸರಿ ಅಂತೇಳಿ ವಾಪಸ್ ಬಂದು ಅವ್ರಿಗೆ ಕೇಳಿದಂತೆ, ಆಯ್ತಪ್ಪ ನಾನು ಶಿಷ್ಯನಾಗ್ತೇನೆ, ಮತ್ತು ನನಗೆ ಪುರುಷ ಪಾತ್ರೆ ಕೊಡು, ಚಾನ್ಸ್ ಹೋಗ್ಬಿಡ್ರಿ ಅಂದವ ಕುರಿಕಾಯವನು. ಈಗ ಒಮ್ಮೆ ನಿಮ್ಗೆ ಚಾನ್ಸ್ ಕೊಟ್ಟಿದ್ದೆ ನಾನು ನನ್ನ ಶಿಷ್ಯ ಆಗಂತೇಳಿ, ನೀವು ಹೋದ್ರಿ ವಾಪಸ್ ನೋಡ್ರಿ, ಈಗ ಬಂದು ಕೇಳಬೇಕಂದ್ರೆ ಆಗಲ್ ಬಿಡ್ರಿ. ಇಲ್ಲಪ್ಪ ಆಕನ್ ಹೇಳು, ಹಂಗೆ ನನ್ನ ಇನ್ನೊಂದು ಕಂಡೀಷನ್ ಐತಿ ಅಂದವ. ಏನು ಕಂಡೀಷನ್ನು? ನೀವು ನನ್ನ ಕುರಿ ಹಾಲು ಕುಡಿಬೇಕು ಅಂದವ. ಶಿಷ್ಯ ಆಗಿ ನನ್ನ ಕುರಿ ಹಾಲು ಕುಡಿಬೇಕು ಅಂದವ. ಇವರು ನಾನು ಕುರಿ ಹಾಲು ಕುಡಿಯೋದ, ನಾನು ಯಾರು, ನನ್ನ ಯೋಗ್ಯತೆ ಏನು, ನಾ ಕುರಿ ಹಾಲು ಕುಡಿಯಂಗಿಲ್ಲ ಅಂತೇಳಿ ಮತ್ತೆ ಸ್ವಲ್ಪ ದೂರ ಹೋದ. ಅಲ್ಲಿ ಹೋಗಿ ವಿಚಾರ ಬಂತು, ಅವನಿಗೆ ಜ್ಞಾನೋದಯ ಆಯ್ತು. ಅಲ್ಲಿ ಹೋಗಿ ಆ ಮಹಾರಾಜನ ಹತ್ರ ಎಲ್ಲ ಆಸ್ತಿ ಎಲ್ಲ ಕೊಟ್ಟು ಮತ್ತೆ ಜೀವದಂಡನೆ ಯಾಕೆ ತಗೋಬೇಕು ಗೊತ್ತಿಲ್ಲ ಅಂತೇಳಿ ಮತ್ತೆ ವಾಪಸ್ ಬಂದು, ಆಯ್ತಪ್ಪ ನಿನ್ನ ಕಂಡೀಷನ್ ಒಪ್ಪಿಗೆಂತ ನಾನು, ಆತು ಕುರಿ ಹಾಲು ಕುಡಿತೇನೆ ಕೊಡು ಅಂತಂದ. ಹೋಗ್ಬಿಡ್ರಿ ಚಾನ್ಸ್ ಅಂದವ, ಚಾನ್ಸ್ ಹೋಗ್ಬಿಡ್ರಿ ಅಂದವ. ಆಯ್ತಪ್ಪ, ಈಗ ನಾನು ಒಪ್ಪಿಗೆಂತಲ್ಲ, ಶಿಷ್ಯನೂ ಆಗ್ತೇನೆ, ಕುರಿ ಹಾಲು ಕುಡಿತೇನೆ, ಮತ್ತು ಕೊಡು ನನಗ ಅಂದ. ಇಲ್ಲ, ನನ್ನ ಇನ್ನೊಂದು ಕಂಡೀಷನ್ ಐತಿ. ಏನಿನ್ ಕಂಡೀಷನ್ನು? ನೀವು ಶಿಷ್ಯರಾಗಬೇಕು, ಕುರಿ ಹಾಲು ಕುಡಿಬೇಕು. ನಾ ಕುರಿ ಹಾಲು ಕೊಡೋಕ್ಕಿಂತ ಪೂರ್ವದಲ್ಲಿ ನಾನು ಕುಡಿದು ಕೊಡ್ತಾನೆ, ಅದನ್ನ ನೀವು ಕುಡಿಬೇಕು ಅಂದವ. ಅಲ್ಲ ಇವನ ಮೊದಲಿಂದ ಚಲೋ ಇತ್ತು, ಇವ್ ಮತ್ತೇನೇನೋ ಉಲ್ಟಾ ಹೇಳಕತ್ತಲ್ಲ ಅಂತೇಳಿ, ನಾನು ಪಂಡಿತ, ನಾನು ಶ್ರೇಷ್ಠ ವ್ಯಕ್ತಿ, ರಾಜನ ಆಸ್ಥಾನದಲ್ಲಿ ಇರ್ತಕ್ಕಂಥ ಪಂಡಿತ, ಮತ್ತೆ ವಿಚಾರ ಮಾಡಿ ಮತ್ತೆ ಮುಂದೆ ಹೋದ. ಮತ್ತೆ ನುರುಡಿ ಓದ್ಕೊಳ್ಳಿ, ಮತ್ತೆ ಜ್ಞಾನೋದಯ ಆತವನಿಗೆ. ಮತ್ತೆ ವಾಪಸ್ ಬಂದ. ಇಲ್ಲಪ್ಪ, ಆಯ್ತು, ಆಗಿದ್ದಾಯ್ತು, ನೀ ಕುಡಿದು ಕೊಟ್ಟು ಬಿಡು, ನಾನು ಆ ಕುರಿ ಹಾಲ ಕುಡಿತೇನೆ ಅಂತಂದ. ಹೋಗ್ಬಿಡಿ ಚಾನ್ಸ್ ಅಂದವ. ಚಾನ್ಸ್ ಹೋತದು. ಈಗ ಒಮ್ಮೆ ಹೇಳ್ದಾಗ ಕುಡಿದು ಬಿಡ್ಬೇಕಾಯ್ತು ನೀವು. ಈಗ ಮತ್ತೆ ನೀವು ಅಟೆಂಪ್ಟ್ ತಗೊಂಡು ನೀವು ಬಂದ್ರೆ ನಂಗೆ ಕೊಡಕ್ಕಾಗಲ್ಲ ಅಂದ. ಆಯ್ತಪ್ಪ, ನೀನು ಕೈ ಮುಗಿತೇನೆ, ನೀ ಹಾಲು ಕುಡಿದು ಕೊಡು, ನಾ ಕುಡಿತೇನೆ ಅಂದ. ಅದಕ್ಕೆ ಅವಂದ, ನೀವು ಶಿಷ್ಯರಾಗಬೇಕು, ಕುರಿ ಹಾಲು ಹಿಂಡಬೇಕು, ನಾ ಕುಡಿಬೇಕು. ಬರೀ ನಾ ಕುಡಿಯಂಗಿಲ್ಲ, ನಾ ಕುಡಿದು ಅಲ್ಲಿ ಮುಂದೊಂದು ಕುಡಿದು ತೆರಿದು ಅದಕ್ಕೇನಂತ ತರ್ಬೇಕು, ಬುರುಡೆ ಬಿದ್ದಿತ್ತು, ಕುಡಿದು ತಲೆ ಬುರುಡೆ ಬಿದ್ದಿತ್ತು, ನಾನು ಅದ್ರೊಳಗೆ ಹಾಕಿ ಕೊಡ್ತಾನೆ, ಅದನ್ನ ಕುಡಿಬೇಕು ಅಂದವ. ಇವನು ಭಾರಿ ಅದನ್ ಬಿಡಪ್ಪ, ಇವ ನಾನು ಕುಡಿಯಂಗಿಲ್ಲ, ನನ್ನ ಜಾತಿ ಕೆಡ್ದತಿ, ನನ್ನ ಧರ್ಮ ಕೆಡ್ದತಿ, ನನ್ನ ಯೋಗ್ಯತೆ ಹಾಳಾಕತಿ, ನಾನು ಪಂಡಿತ ಅದಾನಿ, ನಾನು ಜ್ಞಾನಿ ಅದಾನಿ, ನನಗೆಲ್ಲ ಇದಲ್ಲ ಆಗಲ್ಲ ಅಂತೇಳಿ ವಾಪಸ್ ಹೋದ. ಇದ್ರೆ ಸ್ವಲ್ಪ ಜಾಸ್ತಿ ದೂರನ ಹೋಗಿದ್ದ. ಮತ್ತೇನಂತವನಿಗೆ ಅಲ್ಲಿ ಹೋಗಿ ಆ ರಾಜನ ಆಸ್ಥಾನದಾಗ ಮತ್ತೆ ಶಿರಚ್ಛೇದನ ಯಾಕೆ ಮಾಡ್ಕೋಬೇಕು, ಮರಳು ದಂಡನೆ ಯಾಕೆ ಹೋಗ್ಬೇಕು, ಅವಮರ್ಯಾದೆ ಯಾಕೆ ಮಾಡ್ಕೋಬೇಕು ಅಂತೇಳಿ ಮತ್ತೆ ವಾಪಸ್ ಬಂದು ಕೈ ಮುಗಿದು, ಇಲ್ಲಪ್ಪ ನೀನು ನನ್ನ ಭಾಗದ ದೇವ್ರದಿ ಅಂತೇಳಿ ಏನು ಪುಸ್ಲಾಯಿಸಿ ಹೊಡೆದ. ನನಗೆ ನೀನು ಆ ತಲೆ ಗುಡಿಯಲ್ಲೇ ನೀನು ಹಾಲು ಹಾಕಿಕೊಡು, ನೀ ಕುಡಿದು ಹಾಲು ಹಾಕಿಕೊಡು, ಅದನ್ನ ನಾ ಕುಡಿತೀನಿ ಅಂತಂದ. ಈಗ ಚಾನ್ಸ್ ಹೋಗ್ಬಿಡ್ರಿ ಅಂದ ಮತ್ತವ. ಇಲ್ಲ, ಚಾನ್ಸ್ ಹೋಗ್ಬಿಡ್ರಿ ಅಂದವ. ಒಮ್ಮೆ ಏನು ಹೂ ಅನ್ಬೇಕು ಅಂದ್ಬಿಡ್ಬೇಕು. ಒಮ್ಮೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಏನು ಕೊಡ್ತವೆ ಅಂತ ಕೊಟ್ಟು ಬಿಡ್ಬೇಕು. ನಾಳೆ ಕೊಡ್ತಾನೆ, ನಾಡ್ದು ಕೊಡ್ತಾನೆ, ಮತ್ತೆ ಮುಂದಿನ ವರ್ಷ ಕೊಡ್ತಾನೆ ಅಂತೇಳಿ ಅಯ್ಯಪ್ಪ ಸ್ವಾಮಿಗೆ ಸುಳ್ಳು ಹೇಳಿದ್ರೆ ಮತ್ತೆ ಚಾನ್ಸ್ ಕಳ್ಕೊಂಡಾಗ ನೀವು ಮತ್ತೆ ಲೈಫ್ನಾಗ ಯಾವತ್ತೂ ಚಾನ್ಸ್ ಸಿಗಂಗಿಲ್ಲ ನಿಮಗೆ. ನನಗೆ ಕೋವಿಡ್ ಅಂತ ಏನು ಬಂದ್ರೆ ಮತ್ತೆ ಮುಂದೆ ಈಗೇನ ಏನೇನೋ HMV MME ಏನೇನೋ ಬರಕತ್ತಾವಂತ ವೈರಸ್ಗಳೆಲ್ಲ, ಚಾನ್ಸ್ ತಗೋಬಾರ್ದು ಅಂತೇಳಿ. ಅವಾಗ ಅವಂದ, ಆಯ್ತಪ್ಪ
ಆಯ್ತು ನಂದು ತಪ್ಪಾಯ್ತು, ಈಗ ಒಂದು ಚಾನ್ಸ್ ನನಗೆ ಕೊಡು, ನನ್ನ ಕಂಡೀಷನ್ ಐತಿ. ಏನು? ಹಾಲು ಹಿಂಡ್ತಾನೆ, ನೀನ್ ನನ್ನ ಶಿಷ್ಯ ಆಗ್ಬೇಕು. ಹಾಲು ಹಿಂಡ್ತಾನೆ, ಹಾಲು ಹಿಡಿದ ನಾ ಕುಡಿತೇನೆ, ನಾ ಕುಡಿದನ್ನ ಆ ತಲೆ ಬೂಡಿ ಹಾಕ್ತಾನೆ, ತಲೆ ಬೂಡಿ ಆಗಿದ್ದನ್ನ ಆಮೇಲೆ ನಾಯಿ ಕುಡಿಸ್ತಾನೆ, ನಾಯಿ ಕುಡಿಸಿದ್ದನ್ನ ನಿನಗ್ ಕೊಡ್ತಾನೆ, ನೀ ಕುಡಿಬೇಕು ಅಂತ ಹೇಳ್ದ. ಅರ್ಥ ಆಗ್ತಿದ್ಯಾ ನಿಮ್ಗೆ? ಅರ್ಥ ಆಗ್ತಿದ್ಯಾ? ಯಾಕೆ ನೀವು ಚಪ್ಪಾಳಿ ಹೊಡಿವಲ್ರಲ್ಲ, ಅದಕ್ಕೆ ನನಗೆ ನಿದ್ದೆ ಮಾಡಾಕತ್ತಿರ್ತೀರಲ್ಲ ಅಂತ. ಹಾ ನೋಡಿ, ಇಷ್ಟೆಲ್ಲ ಕಂಡೀಷನ್. ತಲೆ ಬುಡಿ ಒಳಗಡೆ ಹಾಲು ಹಾಕಿ ಅದನ್ನ ನಾಯಿ ಕುಡಿಸಿ ಅದನ್ನ ನೀ ಪಂಡಿತ ಕುಡಿಬೇಕು ಅಂತ ಕಂಡೀಷನ್ ಹಾಕಿದ. ಹೆಂಗ ಆಗಬಾರ್ದು ಅವನಿಗೆ ಪಂಡಿತನಿಗೆ? ಆ ಕಡೆ ಹೋದ್ರ ದರಿ, ಇತ್ತ ಹೋದ್ರೆ ಹುಲಿ, ಈ ಕಡೆ ಹುಲಿ, ಆ ಕಡೆಗೆ ಕಂದಕ. ಯಾಕಡೆ ಹೋಗ್ಬೇಕು? ಮಹಾರಾಜಂತ್ರ ಹೋದ್ರ ಆಸ್ತಿ ಎಲ್ಲ ಕಸ್ಕೊಂಡು ಶಿರಚ್ಛೇದನ ಮರಣದಂಡನೆ ವಿಧಿಸ್ತಾನ. ಇಲ್ಲಿ ಹೋದ್ರ ಜಾತಿ ಕೆಡ್ತತಿ, ನನ್ನ ಪಾಂಡಿತ್ಯಕ್ಕೆ ಅವಮಾನ ಆಗತಿ, ನಾನು ಶ್ರೇಷ್ಠತ್ವ ಹೋಗ್ಬಿಡ್ತತಿ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಮತ್ತೆ ವಾಪಸ್ ಹೋಗೋಣ. ವಾಪಸ್ ಬಂದವನ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕುರಿ ಕಾಯೋನಿಗೆ, ಯಪ್ಪ ನಾನು ಪಂಡಿತ ಅಲ್ಲ, ನಾನು ದಡ್ಡ, ನನಗೇನು ಗೊತ್ತಿಲ್ಲ, ಈಗ ನೀನ ಪಂಡಿತ ಹೌದಿಲ್ಲ. ಹೊತ್ತು ಬಂದಾಗ ಯಾರು ಕಾಲು ಹಿಡಿಬೇಕು? ಅಲ್ಲಿ ಕುರಿ ಕಾಯೋನ್ ಕಾಲು ಹಿಡಿಬೇಕಾಗಿತ್ತು. ಅವ ಕುರಿ ಕಾಯೋನ್ ಕಾಲು ಹಿಡಿಬೇಕಾಗಿತ್ತು. ಅದಕ್ಕೆ ನಮಸ್ಕಾರ ಮಾಡಿ, ಇನ್ನು ಏನೇನು ಕಂಡೀಷನ್ ಅವಲ್ಲ ಒಮ್ಮೆ ಹೇಳ್ಬಿಡು ನೀನು. ನನಗೆ ಪದೇ ಪದೇ ನೀ ಎಲ್ಲಿ ಹಾಕಿ ಕುಡಿ ಅಂತೀಯ, ಅಕಸ್ಮಾತ್ ನೀನು ಕಾಲ ಮೇಲೆ ಹಾಕಿ ನೆಕ್ ಅಂದ್ರೆ ನೆಕ್ತದೆ ಅಂತೇಳಿ ಹೇಳಿದ. ಅವಾಗ ಆತ ಅವನಿಗೆ ಪರುಷ ಪಾತ್ರೆಯಿಂದ ಕೊಟ್ಟ ಅನ್ನುವಂತ ಕತೆ ಬರುತ್ತೆ ಇತಿಹಾಸದಲ್ಲಿ. ಅಂದ್ರೆ ನಾವು ತೃಷೆ, ಅವನಿಗೆ ಪರುಷ ಪಾತ್ರೆ ಬೇಕೆನ್ನುವ ತೃಷೆ, ಪರುಷ ಪಾತ್ರೆ ಬೇಕೆನ್ನುವ ಆಶೆ. ಆಶಾಯಾಂ ಯೇ ದಾಸಾಹ ತೇ ದಾಸಾಯತೆ ಲೋಕಃ. ಆಸೆ ಯಾರಿಗೆ ದಾಸನನ್ನಾಗಿ ಮಾಡ್ಕೊಳ್ತೋ ಅವ್ರು ಜಗತ್ತಿಗೆ ದಾಸರಾಗಿ ಬಿಡ್ತಾರಂತೆ. ಆದ್ರೆ ಆಸೆಯನ್ನು ನಾವು ದಾಸಿಯನ್ನಾಗಿ ಮಾಡ್ಕೋಬೇಕು. ಆಸೆ ನಮ್ಮ ದಾಸಿ ಆಗ್ಬೇಕೆ ಹೊರತು ನಾವು ಆಸೆಯ ದಾಸರಾಗಬಾರದು. ಹಾಗಾಗಿ ಆ ನಿಟ್ಟಿನಲ್ಲಿ ಎಲ್ಲವನ್ನು ಸಹಿತ ಭಗವಂತನಿಗೆ ಸಮರ್ಪಣೆ ಮಾಡಿ, ಇದೆಲ್ಲವೂ ನಿನ್ನದು ಅನ್ನುವಂಥ ಭಾವನೆಯ ಮೂಲಕ ನಮ್ದೆಲ್ಲವನ್ನ ಸಮರ್ಪಣೆ ಮಾಡಿಕೊಂಡಾಗ ಬಹುಶಃ ನಮ್ಮ ಜೀವನ ಸುಖಕರವಾಗಿರುತ್ತೆ, ಆನಂದವಾಗಿರುತ್ತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ